ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ದಾಂಪತ್ಯಗಳ ನಡುವಿನ ನಿದ್ರತೆ ವಿಚ್ಛೇದನ ಎಂದರೇನು ಗೊತ್ತಾ? ಮದುವೆಯಾದ ನಂತರ ದಾಂಪತ್ಯಗಳು ಜೊತೆಯಾಗಿ ಮಲಗುವುದು ವಾಡಿಕೆ. ಆದರೆ ಕೆಲವೊಮ್ಮೆ ಕೆಲವೊಂದು ಕಾರಣಗಳಿಂದಾಗಿ ಬೇರೆ ಮಲಗುತ್ತಾರೆ. ಮದುವೆಯ ನಂತರ ದಾಂಪತ್ಯಗಳು ಹಾಸಿಗೆ ಹಂಚಿಕೊಳ್ಳುವುದು ತುಂಬ ಸಾಮಾನ್ಯವಾಗಿದೆ. ಇದು ಅವರ ರೊಮ್ಯಾಂಟಿಕ್ ಕ್ಷಣಗಳಲ್ಲಿ ಒಂದಲ್ಲ, ಆದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಗಂಡ ಹೆಂಡತಿ ಒಟ್ಟಿಗೆ ಮಲಗಿದರೆ ಆರೋಗ್ಯಕರ ದೈಹಿಕ ಸಂಬಂಧವನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಎಂದು ನಂಬಲಾಗಿದೆ. ಆದರೆ ಕೆಲವೊಮ್ಮೆ ಕೆಲವು ಸಂದರ್ಭಗಳಿಂದಾಗಿ ದಾಂಪತ್ಯಗಳು ಪ್ರತ್ಯೇಕವಾಗಿ ಮಲಗಬೇಕಾಗುತ್ತದೆ. ದಾಂಪತ್ಯಗಳು ಬೇರೆ ಬೇರೆ ಮಲಗುವುದು. ನಿಮ್ಮ ಸಂಗಾತಿ ಜೋರಾಗಿ ಗೊರಕೆ ಹೊಡೆಯುತ್ತಾ ನಿದ್ರಿಸುತ್ತಿರುವಾಗ ಅಥವಾ ತುಂಬ ಹೊತ್ತು ಲೇಟ್ ಆನ್ ಆಗಿಡುವ ಅಭ್ಯಾಸದಿಂದಾಗಿ ಹೆಚ್ಚಾಗಿ ಗಂಡ ಹೆಂಡತಿಯ ಬೇರೆ ಬೇರೆ ಮಲಗುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ನಿದ್ರೆಯ ಸಮಸ್ಯೆ ದೂರವಾಗುತ್ತದೆ. ಹಾಗೆಯೇ ಇಬ್ಬರು ವಾದ ಮಾಡುವ ಬದಲು ಪ್ರತಿದಿನ ಬೆಳಗ್ಗೆ ತುಂಬ ತಾಜೆತನವನ್ನು ಅನುಭವಿಸುತ್ತಾರೆ. ದಾಂಪತ್ಯಗಳು ಒಟ್ಟಿಗೆ ವಾಸಿಸುತ್ತಿದ್ದು ಪ್ರತ್ಯೇಕವಾಗಿ ಮಲಗಿದ್ದರೆ ಅದನ್ನು ನಿದ್ರೆ ವಿಚ್ಛೇದನ ಎಂದು ಕರೆಯಲಾಗುತ್ತದೆ. ಉತ್ತಮ ನಿದ್ರೆ ಪಡೆಯಲು ಹೆಚ್ಚಾಗಿ ದಾಂಪತ್ಯಗಳು ಪ್ರತ್ಯೇಕವಾಗಿ ಮಲಗು ಬಯಸುತ್ತಾರೆ. ಪರಿಸ್ಥಿತಿಯನ್ನು ಅವಲಂಬಿಸಿ ನಿದ್ರೆಯ ವಿಚ್ಛೇದನವು ದೀರ್ಘಾವಧಿಯ ಅಥವಾ ತಾತ್ಕಾಲಿಕವಾಗಿರಬಹುದು. ನಮಗೆ ನಿಜವಾಗಿಯೂ ನಿದ್ರತೆ ವಿಚ್ಛೇದನಗಳು ಬೇಕೇ? ಬಹುಶಃ ಹೌದು. ಆರೋಗ್ಯಕರ ಜೀವನ ಶೈಲಿಗೆ ಉತ್ತಮ ನಿದ್ರೆ ಬಹಳ ಮುಖ್ಯ. ಆದರೆ ಒಬ್ಬ ಪಾಲುದಾರನ ಕೆಲವು ಮಲಗುವ ಅಭ್ಯಾಸಗಳು ಇತರ ಪಾಲುದಾರನ ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯ ಮಲಗುವ ಅಭ್ಯಾಸದಿಂದಾಗಿ ನೀವು ನಿಮ್ಮ ನಿದ್ರತೆ ಮೇಲೆ ರಾಜಿ ಮಾಡಿಕೊಳ್ಳುತ್ತಿದ್ದರೆ ನಿದ್ರೆ ವಿಚ್ಛೇದನದ ಬಗ್ಗೆ ಯೋಚಿಸುವುದು ತಪ್ಪಲ್ಲ. ನಿದ್ರೆಯ ವಿಚ್ಛೇದನವು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅರ್ಥವಲ್ಲ. ವಿಭಿನ್ನ ಚಿಹ್ನವು ದಾಂಪತ್ಯಗಳ ವೈವಿಧ್ಯ ಆಯ್ಕೆಯಾಗಿದೆ. ಇಬ್ಬರು ಇದನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿದ್ರೆಯ ವಿಚ್ಛೇದನವೆಂದರೆ ನೀವು ಒಂದೇ ಹಾಸಿಗೆಯಲ್ಲಿ ಸ್ವಲ್ಪ ಸಮಯವನ್ನು ಒಟ್ಟಿಗೆ ಕಳೆಯಲು ಸಾಧ್ಯವಿಲ್ಲ ಎಂದು ಅರ್ಥವಲ್ಲ. ಯಾವುದೇ ಅಡಚಣೆಯಿಲ್ಲದೆ ನೀವು ಕೆಲವು ಗಂಟೆಗಳ ಉತ್ತಮ ನಿದ್ರೆಯನ್ನು ಪಡೆಯಲು ಬಯಸುವ ಆ ಸಮಯವಾಗಿದೆ. ನಿದ್ರೆಯ ವಿರಾಮದ ಬಗ್ಗೆ ನಿಮ್ಮ ಸಂಗಾತಿಯನ್ನು ಕೇಳುವುದು ತುಂಬ ಕಷ್ಟ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ನಿದ್ರೆಯ ವಿಚ್ಛೇದನ ಪ್ರವೃತ್ತಿಯಲ್ಲಿದ್ದರೂ ಸಹ ಸಾಮಾನ್ಯ ಕುಟುಂಬಗಳಲ್ಲಿ ಇದು ಸಂಬಂಧದಲ್ಲಿ ದೂರವನ್ನು ಅರ್ಥೈಸುತ್ತದೆ. ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಅದು ನಿಮಗೆ ತುಂಬ ಸುಲಭವಾಗುತ್ತದೆ. ಸಾಕಷ್ಟು ನಿದ್ರೆ ಮಾಡದ ಕಾರಣ ನಿಮ್ಮ ಆರೋಗ್ಯವು ಹೇಗೆ ಹದಗೆಡುತ್ತದೆ ಎಂಬುದರ ಕುರಿತು ನೀವಿಬ್ಬರು ಮಾತನಾಡಬಹುದು. ನಿಮಗೆ ಪ್ರತ್ಯೇಕ ಕೊಠಡಿ ಇಲ್ಲದಿದ್ದರೆ ನೀವು ವಾಸಿಸುವ ಪ್ರದೇಶದಲ್ಲಿ ತಾತ್ಕಾಲಿಕ ಹಾಸಿಗೆಯನ್ನು ಹೊಂದಿಸಿ ಮಲಗಬಹುದು. ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನಿದ್ರಾ ಬದಲಾವಣೆಗಳನ್ನು ಪ್ರಯೋಜನಕಾರಿ. ದಾಂಪತ್ಯಗಳು ತಮ್ಮ ವೈಯಕ್ತಿಕ ಸ್ಪೇಸನ್ನು ಪಡೆಯುತ್ತಾರೆ. ಪ್ರತ್ಯೇಕ ಹಾಸಿಗೆಗಳ ಮೇಲೆ ಮಲಗುವುದು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಆರೋಗ್ಯಕರ ಸಂಬಂಧಕ್ಕಾಗಿ ಒಂದೇ ಹಾಸಿಗೆಯಲ್ಲಿ ಮಲಗುವುದು ಅನಿವಾರ್ಯವಲ್ಲ. ದಾಂಪತ್ಯಗಳ ಪರಸ್ಪರ ಮಲಗದೆ ಸಹ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳಬಹುದು. ಈ ಸ್ಟೋರಿ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥವಾಗಿದೆ ಅಂತ ಕಾಮೆಂಟ್ನಲ್ಲಿ ಹೇಳಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.